ಇದು ನಾವು ಸರ್ಕಾರನ ಕೇಳ್ತಾ ಇರೋದು ನಮ್ಮ ಹಕ್ಕು ಸರ್, ಇದು ಭಿಕ್ಷೆ ಅಲ್ಲ. ಆಮೇಲೆ ನಾವೇ ಪ್ರಜೆಗಳು ಕೊಟ್ಟಿರುವಂಥ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಬ್ಸಿಡಿಯನ್ನು ಕೊಡ್ತೀವಿ ಅಂತ 10 ಲಕ್ಷನ ಫಿಕ್ಸ್ ಮಾಡಿರೋದು. ಬೇರೆ ರಾಜ್ಯಗಳಲ್ಲಿ 50 ಲಕ್ಷನೂ ಕೊಡ್ತಾರೆ. UP ಗೌರ್ಮೆಂಟು ಲೋಕಲ್ ವ್ಯಕ್ತಿ ಫಿಲಮ್ ಮಾಡಿದ್ರೆ 50 ಲಕ್ಷ ಕೊಡ್ತಾರೆ, ಹೊರಗಿನವ್ರು ಬಂದು ಮಾಡಿದ್ರೆ 2 ಕೋಟಿ ತನಕ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮವರು ಸರಿ 10 ಲಕ್ಷ ಕೊಡಲಿ, ಆದರೆ ಕೊಡೋದನ್ನ ಕಾಲಕ್ಕೆ ಸರಿ ಕೊಡಬೇಕಲ್ವಾ? ಇಷ್ಟು 5 ವರ್ಷ ವಿಳಂಬ ಮಾಡ್ಕೊಂಡು ಹೋದ್ರೆ ಒಬ್ಬ ಮನುಷ್ಯ ಬದುಕಿರ್ತಾನ? ಅಷ್ಟರಲ್ಲಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಆಮೇಲೆ ಸತ್ತೋದ್ಮೇಲೆ ಪ್ರಶಸ್ತಿ ಕೊಟ್ಟೇನು ಪ್ರಯೋಜನ? ಬದುಕಿರೋವಾಗ ಪ್ರಶಸ್ತಿ ಕೊಟ್ಟರೆ ತಾನೇ ಅವ್ನಿಗೊಂದು ಪ್ರೋತ್ಸಾಹ ಮತ್ತು ಮೋಟಿವೇಶನ್ ಸಿಗೋದು. ಸೊ ಎಲ್ಲದರಲ್ಲೂ ರೋಸ್ ಹೋಗ್ಬಿಟ್ಟು ನಿರ್ಮಾಪಕರು ದೂರ ಓಡೋಗಿದ್ದಾರೆ. ತುಂಬ ಜನ ವ್ಯವಸಾಯ ಮಾಡಬೇಕು, ನಾವು ಕೂಡ ರೈತರು, ನಾವೆಲ್ಲರೂ ಗೌರವಿಸ್ತೀವಿ. ಆದರೆ ಅವನೇನೋ ಒಂದು ಕಲೆ ಅಂತ ಆಸೆ ಪಟ್ಕೊಂಡು ಬಂದಾಗ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಅದೇ ವರ್ಷ ಕೊಟ್ಬಿಟ್ರೆ ಅವ್ನು ಮುಂದಿನ ವರ್ಷ ಇನ್ನೊಂದು ಫಿಲಮ್ ಮಾಡ್ಕೊಂಡು ಹೋಗ್ತಾನೆ. ಪಾರ್ಲಲ್ ಬಿಸ್ನೆಸ್ಸು, ಅವ್ರು ತರಕಾರಿ ಮಾಡ್ತಾರೋ, ರೈತರಾಗಿರ್ತಾರೋ, ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತಾರೋ, ಪಾರ್ಲಲ್ಲಿ ಮಾಡ್ಕೋತಾರೆ. ಆದರೆ ಕಲಾವಿದರನ್ನು ಪ್ರೋತ್ಸಾಹಿಸೋದಕ್ಕೆ ಇರೋದು ಎರಡು, ಒಂದು ರಾಜ್ಯ ಪ್ರಶಸ್ತಿ, ಒಂದು ಗೌರವಧನ ಕೊಡ್ತಾ ಇರೋವಂಥದ್ದು. ಅದನ್ನು ಕೊಡೋದಕ್ಕಾಗೋದಿಲ್ಲ. ಆಮೇಲೆ ಅನೇಕ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿದೆ. ಯಾರು ಎಲೆಕ್ಟೆಡ್ ಬಾಡಿಲಿ ಎಲೆಕ್ಷನಲ್ಲಿ ಗೆದ್ದು ಬಂದು ಕೂತ್ಕೊಳ್ಳೋವಂಥವ್ರು, ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋವಂಥವ್ರು. ಆ ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ತಿರೋರು ವಾಯ್ಸ್ ರೈಸ್ ಮಾಡಿಬಿಟ್ಟು ಕೇಳ್ತಾ ಇಲ್ಲ. ಆ ತೀವ್ರತೆ ಮತ್ತು ಒತ್ತಡವನ್ನು ಹೇರಿ ಸರ್ಕಾರದಿಂದ ಕಿತ್ಕೊಂಡ್ಬರಬೇಕು. ಇವ್ರಿಗೆ ಯಾಕೆ ನಾವು ವೋಟ್ ಹಾಕಿ ಕೂಡಿಸಿದ್ದೀವಿ? ಅದು ವಾಣಿಜ್ಯ ಮಂಡಳಿನೇ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ಕಲಾವಿದರ ಸಂಘ, ಯಾವುದೇ ಸಂಘದ ಸಂಸ್ಥೆಗಳಾಗಿರ್ಬೋದು, ಇವ್ರುಗಳನ್ನ ನಾವು ಎಲೆಕ್ಟ್ ಮಾಡಿ ನಾವು ನಿಲ್ಲಿಸಿದ್ದೀವಿ ಅಂತಂದಾಗ ಅವ್ರು ಹೋಗಿ ಅದನ್ನು ಸರ್ಕಾರದಿಂದ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೈಸ್ ಮಾಡಿ ಕಿತ್ಕೊಂಡ್ಬರ್ಬೇಕು. ಆದರೆ EC ಮೀಟಿಂಗ್ಗಳಲ್ಲಿ ಕೂತ್ಕೊಂಡು ಬರೀ ಮಸಾಲೆ ದೋಸೆ ತಿನ್ಕೊಂಡು, ಕಾಫಿ ಕುಡ್ಕೊಂಡು ನಮ್ಮ ಫೈಟು 4 ಗೋಡೆ ಮಧ್ಯೆ ಮಾತ್ರ ಮಾಡ್ತೀವಿ ಅನ್ನೋದನ್ನ ಸಲ್ಲಿಸ್ಕೊಂಡು ಮಾಡೋದು ತುಂಬ ತಪ್ಪು. ಯಾವುದೇ ಸಂಘ ಸಂಸ್ಥೆ ಆಗಿರಲಿ, ನಾನು ಒಂದಕ್ಕೆ ಹೇಳ್ತಾ ಇಲ್ಲ. ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು. ಸಂಘ ಸಂಸ್ಥೆ ಅನ್ನೋದು ನಾವು ಓಟ್ ಹಾಕಿ ಗೆಲ್ಸಿರೋದು. ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ದುಡ್ಡು, ಅವ್ರಿಗೆ ಬೇಕಾಗಿರೋ ದುಡ್ಡು ಅಲ್ಲೇ ಇದೆ. ಬೆಚ್ಚಕ್ಕೆ ಕೂತ್ಕೊಂಡೆಲ್ಲ ಮಾಡೋದು, ಈಚೆ ಬಂದು ಹೋರಾಟ ಮಾಡಬೇಕು. ಬೇರೆ ಭಾಷೆ ಫಿಲಮ್ಗಳು ಒತ್ತಡ ಬರ್ತಿರೋದನ್ನೇನೋ ನಾವು ತಳ್ಳಕ್ಕಾಗಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ಆದರೆ ನಮ್ಮವ್ರಿಗೆ ಸಿಗಬೇಕಾದಂಥ ಗೌರವನೇ ಕೊಡದೆ ನೀವು ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡಿ ಬೇರೆ ರಾಜ್ಯದವ್ರಿಗೆ, ಫಾರಿನರ್ನ ಕರೆದು ಸನ್ಮಾನ ಮಾಡಿದ್ರೆ ಏನು ಸರ್ ಅದಕ್ಕೆ ಅರ್ಥ? ನಮ್ಮವ್ರಾಗಾರೆ ನಮ್ಗೆ ಯಾರಿಗೂ, ಕನ್ನಡಿಗರಲ್ಲಿರೋರ್ಗೆ ಯಾರಿಗೂ ಯೋಗ್ಯತೆ ಇಲ್ವಾ? ಅವರೆಲ್ಲ ಮಾತ್ರ ಬಡತನದಲ್ಲೇ ಬಿದ್ದಿರಬೇಕಾ? ಈ ಥರ ಮಲತಾಯಿ ಧೋರಣೆಯನ್ನು ಸೃಷ್ಟಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ BJPಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ, ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳು ಅಂತ ಕಾಯಬೇಡಿ, ನಾವು ಇಡೀ ರಾಜ್ಯದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು ಅಂತ ನಮಗೆ ದತ್ತಾತ್ರಿ ಸರ್ ಅವರು ಮತ್ತು ಅವರು ರಾಜ್ಯಾಧ್ಯಕ್ಷರು ಪ್ರೇರಣೆ ಮಾಡಿ ನಮ್ಮನ್ನು ಇವತ್ತು ಕಳಿಸಿದ್ರು. ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಅಂದರೆ ವಾಯ್ಸು ಇವಾಗ ಗಾಂಧೀಜಿ, ನೇತಾಜಿ ಎಲ್ಲ ಹೋರಾಟ ಮಾಡೋಕ್ಕೆ ಹೋದಾಗ ಮೊದಲು ಅವರೊಬ್ಬರೇ ಹೊರಟರು. ಎಲ್ಲರೂ ಜನನೇ ಜಾಸ್ತಿ ಇರಬೇಕು ಅಂತಲ್ಲ, ಈ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ರಿಗೂ ಈ ವಿಚಾರ ತಲುಪಬೇಕು. ಯಾಕೆ ಗೊತ್ತಾ? ಚಿತ್ರರಂಗದಲ್ಲಿರೋರು ಮನುಷ್ಯರೇ, ಅವರು ಬದುಕಬೇಕಲ್ವಾ? ಹಾಗಾದ್ರೆ ಎಲ್ಲ ಕಲಾವಿದರು ಮತ್ತು ಕಲೆನ ಆಶಿಸೋರು, ಕಲೆ ಮತ್ತು ಸಂಸ್ಕೃತಿಯಲ್ಲಿರೋರೆಲ್ಲರೂ ಹಾಳಾಗೋಗ್ಬೇಕಾ? ಮೊದಲು ಆದ್ಯತೆ ಕೊಡಬೇಕಾಗಿರೋದೇ ಭಾರತದ ನೆಲದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ. ಆ ಕಲೆ ಮತ್ತು ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಕೂಡ ಚಿತ್ರರಂಗ ಒಂದು ಭಾಗವಾಗಿದೆ. ಚಿತ್ರರಂಗಕ್ಕೆ ಇವರು ಸಪೋರ್ಟ್ ಮಾಡಲೇಬೇಕು. ಆಮೇಲೆ ಇವ್ರೇನು ಫ್ರೀ ಕೊಡ್ತಿಲ್ಲ, ನಮ್ಮದೇ ಟ್ಯಾಕ್ಸ್ ದುಡ್ಡನ್ನ ನೀವು ನಮಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀರಾ. ಅದನ್ನು ನೀವು 5 ವರ್ಷ ವಿಳಂಬ ಮಾಡೋ ಹಾಗಿಲ್ಲ. ನಾನು ರಾಜ್ಯಪಾಲರಿಗೆ, ನಾನು ವೆಸ್ಲಿ ಅವರು ಮತ್ತು ಇನ್ನೊಂದು 3-4 ಜನ, ಆತ್ಮಾನಂದ್ ಅವರು, ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದಿಂದ ಲೆಟ್ರನ್ನು ಕೊಟ್ಟಿದ್ದೀವಿ. ಇವಾಗ ಅದನ್ನು ಸಭೆಯಲ್ಲಿ ಕೂಡ ಇಟ್ಟು ಅದನ್ನು ಮಾತಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡಿ 5 ವರ್ಷದ ಪ್ಯಾರಲಲ್ ಕಮಿಟಿಗಳನ್ನು ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಪೂರ್ತಿ ಮುಗಿಸ್ಬಿಡಿ. ಆಮೇಲೆ ಆಯಾ ವರ್ಷವೇ ಅದನ್ನು ತರಬೇಕು ಅನ್ನೋದನ್ನು ಒಂದು ಕಡ್ಡಾಯ ಮಾಡಿ. ಇವಾಗ ನ್ಯಾಷನಲ್ ಅವಾರ್ಡು ಆಯಾ ವರ್ಷ ಕೊಡ್ತಾರೆ, ಅದೇನು ಕೊಡ್ತಾರೆ? ಅದೇ ರೀತಿ ಕಡ್ಡಾಯ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ರಾಜ್ಯಪಾಲರು ಅದಕ್ಕೊಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು. ಅದು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅಂತ ಅನ್ನೋದನ್ನು ಕೂಡ ನಾವು ಹೇಳಿದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.